ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇವತ್ತು ನಾನು ನೋಡಿ ಒಂದು ರಾಗಿ ರೊಟ್ಟಿನ ಮಾಡೋದನ್ನು ಹೇಳ್ಕೊಡ್ತೀನಿ. ಅನ್ನದಲ್ಲಿ ನಮ್ಮ ಮಲೆನಾಡು ಸ್ಟೈಲು ಅನ್ನ ಹಾಕಿ ತಗೊಂಡಿದ್ದೀನಿ. ನಾನು ಸಪ್ರೇಟ್ ಮಾಡಬೇಕು ಅಂದ್ಕೊಂಡೆ. ನನಗೆ ಅದು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಇದು ಅನ್ನ ತಗೊಂಡಿದ್ದೀನಿ ನಾನು. ಅನ್ನದ ಜೊತೆ ನೋಡಿ, ಇದು ಕ್ಯಾರೆಟು ಈರುಳ್ಳಿ ಕಾಣ್ತಾ ಇದೆಯಾ ನೋಡಿ, ಈರುಳ್ಳಿ ತುರಿದು ತಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನು ಕೂಡ ತುರಿದು ತಗೊಂಡಿದ್ದೀನಿ. ಇದು ನಮ್ಮ ಮಲೆನಾಡು ಕಡೆ ಮಾಡೋ ಅಡುಗೆ ನೋಡಿ. ಸಕಲೇಶ್ಪುರ ಕಡೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಇವತ್ತು ಕ್ಯಾರೆಟು ಮತ್ತು ಈರುಳ್ಳಿನ ಅದಕ್ಕೆ ಸೇರಿಸ್ಕೊಂಡು ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇವೆಲ್ಲ ಹೆಲ್ದಿ ಫುಡ್ಗಳು. ಕ್ಯಾರೆಟು ಹಾಗೆ ತಿನ್ನೋಕ್ಕಾಗಲ್ಲ, ಕೆಲವು ತಿನ್ನಲ್ಲ. ಅದು ರಾಗಿ ಜೊತೆ ಮಿಕ್ಸ್ ಮಾಡಿ ತಿನ್ನುವಾಗ ರುಚಿ ಇರುತ್ತೆ. ಇದಕ್ಕೆ ನೀವು ಹಸಿರು ಮೆಣ್ಸಿಕಾಯಿನೂ ಚಿಕ್ಕದಾಗಿ ಪುಡಿ ಮಾಡಿ ಹಾಕೋಬೋದು. ನಮ್ಮಲ್ಲಿ ಈ ರೊಟ್ಟಿನ ಮಗು ತಿಂತಾಳೆ, ಅದಕ್ಕೆ ನಾನು ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡಿಲ್ಲ. ಹಸಿರು ಮೆಣ್ಸಿಕಾಯಿನ ಚಿಕ್ಕದಾಗಿ ನೈಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿಲ್ಲ ಮತ್ತು ಪುದೀನ ಸೇರಿಸ್ಕೊಂಡಿಲ್ಲ. ಯಾಕೆಂದರೆ ನಮಗೆ ಅದು ಕೊತ್ತಂಬರಿ ಪುದೀನಕ್ಕಿಂತ ನಮಗೆ ಇದು ಇಷ್ಟ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದು ರಾಗಿ ಹಿಟ್ಟು ಕಾಣ್ತಾ ಇರ್ಬೋದು ನಿಮಗೆ. ಇದು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇದರಲ್ಲಿ ರಾಗಿ ಹಿಟ್ಟು, ಈರುಳ್ಳಿ, ಕ್ಯಾರೆಟು ಮತ್ತು ಅನ್ನ, ಉಪ್ಪು ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊತಿದ್ದೀನಿ ನೋಡಿ. ಇದು ಕಲಿಸ್ಕೋಬೇಕು. ಇದನ್ನು ನಮ್ಮ ಮಲೆನಾಡು ಕಡೆ ಚಿಕ್ಕಮಗಳೂರು, ಮಡಿಕೇರಿ ಮತ್ತು ಸಕಲೇಶ್ಪುರ ಕಡೆ ಎಲ್ಲ ಬರೀ ಹಿಟ್ಟಲ್ಲಿ ರೊಟ್ಟಿ ಮಾಡಲ್ಲ. ನಾವು ಅನ್ನ ಸೇರಿಸಿ ರೊಟ್ಟಿ ಮಾಡೋದು. ಅದು ಸೌದೆ ಒಲೆಯಲ್ಲಿ ಮಾಡ್ತಿರೋ ರೊಟ್ಟಿ ತುಂಬ ಟೇಸ್ಟ್ ಇರುತ್ತೆ. ನಾವು ಬೆಂಗಳೂರು ಕಡೆ ಸೌದೆ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಗ್ಯಾಸ್ ಸ್ಟವಲ್ಲೇ ಮಾಡ್ತೀವಿ. ಗ್ಯಾಸ್ ಸ್ಟವಲ್ಲಿ ಮಾಡೋದ್ರಿಂದ ನಾವು ಬರೀ ಹಂಚಲ್ಲೇ ಬೇಯಿಸ್ತೀವಿ. ಏಕೆಂದರೆ ಗ್ಯಾಸಲ್ಲಿ ರೊಟ್ಟಿ ಮೊದಲು ಏನು ಮಾಡ್ತಿದ್ವಿ, ಹಂಚಲ್ಲೂ ಗ್ಯಾಸ್ ಮೇಲೆ ಸುಡ್ತಾಯಿದ್ವಿ. ಇವಾಗ ಗ್ಯಾಸ್ ಮೇಲೆ ಅದು ಯಾವುದನ್ನು ಬೇಯಿಸಬಾರ್ದು, ಅದು ಕೆಮಿಕಲ್ಲು, ಅದು ಪಾಯ್ಸನ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಡಾಕ್ಟ್ರು ಹೇಳೋದು ಕೇಳಿಸ್ಕೊಂಡ್ವಿ. ಹಾಗಾಗಿ ನಾವು ಯಾಕೆ ಗೊತ್ತಿದ್ದು ನಾವು ವೆಲ್ಕಮ್ ಮಾಡೋದು ಕಾಯಿಲೆಗಳಿಗೆ ಅಂದ್ಕೊಂಡು ಇವಾಗ ಹಂಚಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊತೀವಿ. ಅದರಲ್ಲೇ ನೋಡಿ, ಈ ಥರ ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೋತೀನಿ. ಹಿಟ್ಟು ಹಾಕ್ಕೊಂಡು ನೋಡಿ, ಸ್ವಲ್ಪ ಬರೀ ಅನ್ನ ಆದರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಅದು ಹದವಾಗಿ ಎಲ್ಲ ಹಿಟ್ಟು ಅನ್ನ ಒಟ್ಟಿಗೆ ಮಿಕ್ಸ್ ಆಗಬೇಕು. ಇದು ನಮ್ಮ ಮಗು ತಿನ್ನೋದ್ರಿಂದ ನಾವು ಸ್ವಲ್ಪ ಇದಕ್ಕೆ ಇದನ್ನು ಖಾರ ಕಮ್ಮಿ, ಹಸಿರು ಮೆಣಸಿಗೆ ಆಗಲಿ ಬೇರೆ ಯಾವುದು ಖಾರ ಆಗಲಿ ಹಾಕಿಲ್ಲ. ಮಕ್ಕಳಿಗೋಸ್ಕರ ನಮಗೋಸ್ಕರ ಏನು ಬೇರೆ ಅಂತ ಎಲ್ಲ ಒಟ್ಟಿಗೆ ಮಾಡ್ಕೋತೀವಿ. ಇದಕ್ಕೆ ಬರೀ ಈರುಳ್ಳಿ, ಕ್ಯಾರೆಟು, ರಾಗಿ ಹಿಟ್ಟು, ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ತೋರಿಸ್ತೀನಿ ನೋಡಿ. ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಬೇಕು. ನೀವೇನು ಬಿಸಿಯನ್ನು ತಗೊಂಡು ರೊಟ್ಟಿ ಮಾಡಬೇಕು ಅಂತ ಏನಿರಲ್ಲ. ಮನೇಲಿ ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಯಾವುದೇ ಇದ್ದರೂ ಕೂಡ ಮನೇಲಿ ಅಡುಗೆ ಮಾಡಿದ ರಾತ್ರಿ ಊಟ ಮಾಡಿದ ಅನ್ನ ಮಿಕ್ಕಿರುತ್ತಲ್ವ, ಆ ಅನ್ನ ವೇಸ್ಟ್ ಆಗೋಲ್ಲ. ಈ ರೊಟ್ಟಿ ನಾವು ಸಾಮಾನ್ಯ ನಮ್ಮ ಮಲೆನಾಡು ಕಡೆ ಎಲ್ಲ ಹೀಗೇ, ರಾತ್ರಿ ಅನ್ನ ಮಿಕ್ಕಿದ್ರೆ ಅದನ್ನೇ ಬೆಳಗ್ಗೆ ರೊಟ್ಟಿ ಮಾಡಿಬಿಡ್ತೀವಿ. ಭಾರಿ ಈಜಿ ಅದು. ಊರ ಕಡೆಯವ್ರಿಗೆ, ಸಕಲೇಶ್ಪುರ ಕಡೆಯವ್ರಿಗೆ ಡೈಲಿ ರೊಟ್ಟಿ ಇರಲೇಬೇಕು. ಮಂಡ್ಯದವ್ರಿಗೆ ಮುದ್ದೆ ಹೇಗೋ, ಸಕಲೇಶ್ಪುರ ಕಡೆಯವರಿಗೆ ರೊಟ್ಟಿ ಹಾಗೆ. ಬೆಳಗ್ಗೆ ನಾಷ್ಟಕ್ಕೆ ಏನೇ ಇದ್ದರೂ ಅದು ಡೈಲಿ ತಿಂಡಿಗೆ ರೊಟ್ಟಿ ಇರಲೇಬೇಕು ಅವರಿಗೆ. ನಾವು ಬೆಂಗಳೂರಲ್ಲಿ ರೊಟ್ಟಿ ವಾರಕ್ಕೊಂದು 3 ಸಾರಿ ಮಾಡ್ತೀವಿ. ನಮಗೂ ರೊಟ್ಟಿ ತುಂಬಾ ಇಷ್ಟ ನೋಡಿ. ಹಿಂಗೆಲ್ಲ ಹದವಾಯ್ತಾ. ಇವಾಗ ಅದನ್ನು ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ಕಲಿಸ್ಕೋಬೇಕು. ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಅದು ನಾವು ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಕೋಬೇಕು. ನೋಡಿ, ಹಿಂಗೆ ಕಲಿಸ್ಕೊಂಡಿದ್ದೀನಿ. ಸೇಮ್ ಚಪಾತಿ ಹಿಟ್ಟು ಥರ ಇದೆ. ಇದನ್ನು ಇವಾಗ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ. ಹೀಗೆ ಉಂಡೆ ಮಾಡಿ ಇಟ್ಕೊಂಡು ನಾವು ದಪ್ಪನಾದ್ರು ಮಾಡ್ಕೊಬೋದು, ತೆಳ್ಳಗಾದರೂ ಮಾಡ್ಕೊಬೋದು. ಇದನ್ನು ಹಿಂಗೆ ಉಂಡೆ ಮಾಡಿ ಇಟ್ಕೋತೀವಿ ನೋಡಿ. ಉಂಡೆ ಮಾಡಿಟ್ಟಿದ್ದೀನಿ. ಲಾಡು ಉಂಡೆ ಥರ ಕಾಣ್ತಾ ಇದೆ. ಈ ಉಂಡೆನ ಇವಾಗ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ. ಚಪಾತಿಗೆ ಹೇಗೆ ರೌಂಡಿಗೆ ಮಾಡ್ಕೊತೀವಿ ಹಾಗೆ ಹೀಗೆ ಮಾಡ್ಕೋಬೇಕು ನೋಡಿ. ಇದು ತುತ್ತದ ಹೀಗೆ ತುತ್ತನು
ನಿಮಗೆಲ್ಲ ಗೊತ್ತಿರುತ್ತೆ ಪರೋಟ ಮಾಡೋದು, ಆಲೂಗಡ್ಡೆ ಆಲೂ ಪರೋಟ ಮಾಡೋದೆಲ್ಲ ನೋಡ್ಕೊಂಡಿರ್ತೀರಲ್ಲ. ಹಾಗಾಗಿ ಈ ರೊಟ್ಟಿನೂ ಕೂಡ ಹೀಗೆ ತೆಳ್ಳಗೆ ಒತ್ಕೋಬೇಕು. ತೆಳ್ಳಗೂ ಒತ್ಬೋದು, ನಮ್ಗೆ ದಪ್ಪ ಬೇಕು ದಪ್ಪನೂ ಮಾಡ್ಕೊಬೋದು. ನೋಡಿ ಹೀಗೆ ನೋಡಿ ಹೀಗೆ ರೌಂಡಕ್ಕೆ ಚಪಾತಿ ಥರ ರೌಂಡಿಗೆ ನಾನು ಒತ್ಕೊಂಡಿದ್ದೀನಿ. ಇದನ್ನು ಹಂಚ ಮೇಲೆ ಹಾಕೋಣ. ಈಗ ನೋಡಿ ಹಂಚಿಗೆ ಹಾಕಿದ್ದೀನಿ. ಅದನ್ನು ಇವಾಗ ಹೀಗೆ ಬೆಂದಿದೆ ಮೇಲೆ. ಈಗ ಕಡೆ ಹಾಕಬೇಕು. ನೋಡಿ ಈ ಥರ ಬರಬೇಕೆಲ್ಲ. ಈ ಥರ ಬಂದಂಗೆ ಮಾತ್ರ ಚೆನ್ನಾಗಿ ಬೆಂದಿದೆ ರೊಟ್ಟಿ ಅಂತ. ಸುಮ್ಮನೆ ಹಾಕಿ ಮಾಡಿ ಚಪಾತಿ ಥರ ಬೇಗ ತಿನ್ನಬಾರ್ದು. ಇದರಲ್ಲೆಲ್ಲ ನೋಡಿ ಕಪ್ಪೆಲ್ಲ ಇದೆ, ಬೆಂದಿರೋ ಚೆನ್ನಾಗಿ ಡ್ರೈ ಆಗಿರೋದು. ಈ ಥರ ಚೆನ್ನಾಗಿ ಬೆಂದಾಗ ಅದು ರುಚಿ ಕೊಡುತ್ತೆ. ಚೆನ್ನಾಗಿ ಬೇಯಿಸ್ಬೇಕು, ಹಂಚಲ್ಲೇ ಬೇಯಿಸ್ಬೇಕು. ನಾವು ಮೊದಲು ಗ್ಯಾಸಲ್ಲಿ ಬೇಯಿಸ್ತಿದ್ವಿ. ಅದು ಜಾಲರಿ ಥರ ಒಂದಷ್ಟು ಇದು ಬರುತ್ತೆ ಹಂಚು. ಅದನ್ನು ಇಟ್ಬಿಟ್ಟು ಇದ್ರಲ್ಲಿ ಫಸ್ಟ್ ಬೇಯಿಸಿ ಆಮೇಲೆ ಗ್ಯಾಸ್ ಮೇಲೆ ತವ ಇಟ್ಟು ಅದ್ರ ಮೇಲೆ ಬೇಯಿಸ್ತಾಯಿದ್ವಿ. ಅದ್ರಲ್ಲಿ ಡೈರೆಕ್ಟಾಗಿ ಗ್ಯಾಸಿಂದು ಉರಿ ಬರೋದು ರೊಟ್ಟಿಗೆ. ಅದೊಂಥರ ಟೇಸ್ಟು ಘಮ ಅನ್ನೋದು ಚೆನ್ನಾಗಿರೋದು. ಆದರೆ ಆ ಥರ ಗ್ಯಾಸಲ್ಲಿ ಡೈರೆಕ್ಟಾಗಿ ಯಾವುದೇ ಒಂದು ಪುಲ್ಕ ಆಗಲಿ ಒಂದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಬೇಯಿಸಬಾರ್ದು. ಆ ಗ್ಯಾಸಲ್ಲಿ ಕೆಮಿಕಲ್ ಇದೆ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರಿಂದ ನಾವು ಅದನ್ನು ಬಿಟ್ಬಿಟ್ವಿ. ಆಗಲೇ ಒಂದು ವರ್ಷ ಆಯಿತು ನಾವು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನಾವು ಇದ್ರಲ್ಲಿ ಅರ್ಧ ಬೇಯಿಸ್ಕೊಬಿಟ್ಟು ಅದು ಗ್ಯಾಸಲ್ಲಿ ಡೈರೆಕ್ಟಾಗಿ ಬೇಯಿಸ್ತಾಯಿದ್ವಿ. ನೋಡಿ ಕ್ಯಾರೆಟ್ ಇದೆಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಆದರೆ ಈರುಳ್ಳಿದು ಕಾಣ್ತಾ ಇಲ್ಲ. ಈರುಳ್ಳಿ ತುರ್ಕೊಂಡಿದ್ದೀನಲ್ಲ, ಹಾಗಾಗಿ ಈರುಳ್ಳಿದು ಕಾಣಿಸ್ತಾ ಇಲ್ಲ. ಕ್ಯಾರೆಟಿಂದು ಮಾತ್ರ ಕಾಣಿಸ್ತಾ ಇದೆ ನೋಡಿ. ಈರುಳ್ಳಿ ದಪ್ಪ ಇದ್ದರೆ ಒಡ್ಕೊಬಿಡುತ್ತೆ ರೊಟ್ಟಿ. ನೋಡಿ ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಈರುಳ್ಳಿ, ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದೆ. ಅದು ಈರುಳ್ಳಿ ದಪ್ಪ ಇದ್ದರೆ ಒಡ್ಕೊಬಿಡುತ್ತೆ ಅಂತ ನಾನು ತುರ್ಕೊಂಡಿದ್ದೀನಿ ಟೇಸ್ಟಿಗೆ. ಇದರಲ್ಲಿ ಮಸಾಲೆ ರೊಟ್ಟಿ ಅಂತ ಮಾಡ್ತೀವಿ ಅಕ್ಕಿ ಹಿಟ್ಟಲ್ಲಿ. ಅದಕ್ಕೆ ಸೇಮ್ ಅಕ್ಕಿ ಹಿಟ್ಟು, ಈರುಳ್ಳಿ, ಸಣ್ಣಕ್ಕೆ ತುರಿದ ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಪುದೀನ ಇದೆಲ್ಲ ಹಾಕಿ ನಾವು ಉಪ್ಪು ಇದೆಲ್ಲ ಹಾಕಿ ಮಸಾಲೆ ರೊಟ್ಟಿ ಅಂತ ಮಾಡ್ತೀವಿ. ಅದು ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಇವಾಗ ಕ್ಯಾರೆಟು ಮತ್ತು ಈರುಳ್ಳಿ ಹಾಕಿ ರಾಗಿ ರೊಟ್ಟಿನ ನಮ್ಮ ಸಕಲೇಶ್ಪುರ ಸ್ಟೈಲಲ್ಲಿ ಮಾಡಿದ್ದೀನಿ ನೋಡಿ. ರಾಗಿ ಹಿಟ್ಟು ಮತ್ತು ಅನ್ನ ಕ್ಯಾರೆಟ್ ಹಾಕಿದ ರಾಗಿ ರೊಟ್ಟಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ಅಂದರೆ ಇದು ಕಡಲೆ ಬೀಜದ ಚಟ್ನಿ ನಮ್ಮ ಸೊಸೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಆ ಕಡಲೆ ಬೀಜದ ಚಟ್ನಿ ನಾನು ಮಾಡಿರೋ ಟೇಸ್ಟ್ ಬರೋಲ್ಲ. ಇದಕ್ಕೆ ಈ ರಾಗಿ ರೊಟ್ಟಿಗೆ ಇದು ಕಡಲೆ ಬೀಜದ ಚಟ್ನಿ, ಕಡಲೆಪಪ್ಪು ಚಟ್ನಿ, ತರಕಾರಿ ಸಾರು, ಮಾಂಸ, ಮೀನು ಎಲ್ಲವೂ ಕಾಂಬಿನೇಷನ್ನು. ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಕೂಡ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ. ನಮ್ಮ ಸಕಲೇಶ್ಪುರ ಸ್ಟೈಲ್ ರಾಗಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ. ಕೊಬ್ಬರಿ ಹಾಕಿ ಮಾಡಿರೋದು, ಹಸಿಕಾಯಿ ಹಾಕಿ ಮಾಡಿಲ್ಲ. ಸಾಮಾನ್ಯ ನಾವು ಕೊಬ್ಬರಿನೇ ಯೂಸ್ ಮಾಡೋದು. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ. ಧನ್ಯವಾದಗಳು.